ಬಿಸಿಲು ಕುದುರೆ ಬೆನ್ನು ಹತ್ತಿ ಕತೆ ನೆನಪಿದೆಯಾ? ಇಲ್ಲಿ ಬಿಸಿಲು ಕುದುರೆ ಅಂದರೆ ಮರುಭೂಮಿಯಲ್ಲಿ ನೀರು ಕಂಡ ಹಾಗೆ ಆಗುವ ಭ್ರಮೆ. ಇಂಥ ಭ್ರಮೆಗೆ ಒಳಗಾಗಿ ಮೋಸ ಹೋದ ಕುಟುಂಬದ ಕತೆ ಇದು. ನಮ್ಮ ಮನೆಗಳಲ್ಲಿ ಅಕ್ಕಂಗಿರು ತಮ್ಮ ಅಣ್ಣತಮ್ಮಂದಿರ ಭವಿಷ್ಯಕ್ಕಾಗಿ ಸಣ್ಣ ಪುಟ್ಟ ಆಸೆಗಳನ್ನ ತ್ಯಾಗ ಮಾಡೋದನ್ನು ನಾವು ನೋಡಿರ್ತೀವಿ. ಆದರೆ ಈ ಕಥೆಯಲ್ಲಿ ಬಡತನದ ಬೇಗೆಯಲ್ಲಿ ಬೆಂದ 20 ವರ್ಷದ ನಬೀಸಾ ತಮ್ಮ ಹಮೀದ್ನ ದುಬಾಯ್ ಡ್ರೀಮ್ಗಾಗಿ ತನ್ನ ಇಡೀ ಯೌವನವೇ ಬಲಿ ಕೊಡ್ತಾಳೆ. ವೀಸಾ ಹಣಕ್ಕಾಗಿ ತನ್ನಷ್ಟೇ ವಯಸ್ಸಿನ ಮಗಳಿರೋ ಮುದುಕನ ಕೈಯಿಂದ ಕೊರಳಿಗೆ ತಾಳಿ ಕಟ್ಟಿಸ್ಕೋತಾಳೆ. ಅವಳ ಈ ದೊಡ್ಡ ತ್ಯಾಗದಿಂದ ಹಮೀದ್ಗೆ ದುಬೈ ಟಿಕೆಟ್ ಸಿಗುತ್ತೆ. ಆದರೆ ಆ ದುಬೈ ಅನ್ನೋ ಮರೀಚಿಕೆ ಎಂಥದ್ದು ಅಂದರೆ, ದಲ್ಲಾಳಿಯೊಬ್ಬನ ಕುತಂತ್ರದಿಂದ ಆ ಮುಗ್ಧ ಯುವಕನ ಬ್ಯಾಗ್ನಲ್ಲಿ ಮಾದಕ ದ್ರವ್ಯ ಸೇರುತ್ತೆ. ಭಾಷೆ ಬಾರದ, ಕಾನೂನು ತಿಳಿಯದ ಹೊಸ ದೇಶದಲ್ಲಿ ಆತ ಬಂದಿ ಆಗ್ತಾನೆ. ಅಕ್ಕ ತನ್ನ ಜೀವನನೇ ಮುಡುಪಾಗಿಟ್ಟು ಕೊಡಿಸಿದ ಈ ಅವಕಾಶನೇ ಕೊನೆಗೆ ಅವನ ಪಾಲಿಗೆ ಡೆತ್ ವಾರೆಂಟ್ ಆಗುತ್ತೆ. ಇದರ ಹಿಂದೆ ಇರುವ ನೀವು ಕೇಳದ ಕತೆ ಯೂಟ್ಯೂಬ್ನಲ್ಲಿ ಹೇಳಿದ್ದೀನಿ. ಲಿಂಕ್ ಬಯೋನಲ್ಲಿದೆ.